ತುಮಕೂರು ಜಿಲ್ಲಾ ಕಮಿಟಿ ಹೌದಾ ಡಿ ವೀರಣ್ಣ ಅಂತ ಕೃಷಿ ತಾಲೂಕು ಸರ್ವಾದಿ ಮಾಸದ ಅಧ್ಯಕ್ಷರು ಇವರು ಬರುತ್ತಂತ ಯುವಘಟಕ ಬಿತ್ತು ಮತ್ತು ಪತ್ರಿಕಾ ಪ್ರತಿನಿಧಿಗಳು ನಮ್ಮ ನಿಟ್ಟೂರು ಸರ್ವಾದಿ ಮಾಸದ ಅಧ್ಯಕ್ಷರು ಡಿ ಸಚಿನ್ ತಾಲೂಕು ಉಪಾಧ್ಯಕ್ಷರು ಮಂಜುನಾಥ್ ತಾಲೂಕು ಉಪಾಧ್ಯಕ್ಷರು ಮಧು ಅವರು ಯುವ ಘಟಕದ ಅಧ್ಯಕ್ಷರು ಶಿವಣ್ಣವರು ಕಸ್ತೂರಿ ಮುಖಂಡರು. ನಾವೇನಿಲ್ಲ ನಿಮ್ಮ ಹತ್ರ ಒಂದು ವಿಷಯ ಚರ್ಚೆ ಮಾಡಬೇಕು ಅಂತ ಇಲ್ಲ ಗುಬ್ಬಿ ತಾಲೂಕಲ್ಲಿ ನಿಮ್ಮ ಒಂದು ಪಕ್ಷದ ಬಗ್ಗೆ ನಾವು ಒಂದು ಪ್ರತಿಭಟನೆ ಹಮ್ಮಿಕೊಡ್ಬೇಕು ಅಂತ ಮಾತಾಡ್ತಾ ಇದ್ದು. ಇವತ್ತು ತಾವು ನೇರವಾಗಿ ಸಿಕ್ಕಿದ್ದೀರಾ. ಹೌದು, ಏನೋ ಒಳ್ಳೆ ಟೈಮ್ ಬಂದಿದೆ, ಒಳ್ಳೆ ಸಮಯ ಬಂದಿದೆ ಅಂತ ನಾವು ಪರಸ್ಪರ ಇವತ್ತು ಪ್ರವಾಸಿ ಮಂಡಳಿ ಭೇಟಿ ಆಗಿದೆ. ಉದ್ದೇಶ ಏನು ಅಂದರೆ ಒಂದು ನಮಗೊಂದು ಮಾತು ಕೇಳ್ತೀವಿ. ಹೇಳಿ ಸರ್. ಕರ್ನಾಟಕ ರಾಜ್ಯದಲ್ಲೇ ಗಂಗಾಧರಯ್ಯನವ್ರ ಹೆಸರು ಎಚ್.ಎಂ. ಗಂಗಾಧರಯ್ಯನವರು ಅಜರಾಮರ ಶಿಕ್ಷಣ ಭೀಷ್ಮ ಅಂತ ಪ್ರಖ್ಯಾತಿ ಪಡೆದವರು. ಹೌದು ಅಲ್ಲವರಾ? ಅವ್ರ ಸುಪುತ್ರರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿಷ್ಕಳಂಕ ರಾಜಕಾರಣಿ, ಸರಳ ಮೃದು ರಾಜಕಾರಣಿ. ಇಲ್ಲಿವರೆಗೂ ರಾಜಕೀಯದಲ್ಲಿ ಅವರು ತಪ್ಪು ಚುಕ್ಕೆ ಇಲ್ಲ ಅಂತ ಒಂದು ರಾಜಕಾರಣಿ ಇವತ್ತು ಜಿಲ್ಲಾ ಉಸ್ತುವಾರಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತು ಮುಖ್ಯಮಂತ್ರಿ ಆಗಬೇಕಾಯಿತು, ಅಪ್ಪಿತಪ್ಪಿ ಉಪಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಒಂದು ಅವ್ರ ನೇತೃತ್ವದಲ್ಲಿ ಒಂದು ಅಧಿಕಾರ ನಡೀತಾ ಇದೆ. ಒಂದು ಕರ್ನಾಟಕ ರಾಜ್ಯದ ಒಂದು ಉತ್ತಮ ಆಡಳಿತ ಕೊಡ್ತಾರೆ ಅಂತ ನಮಗೆ ಅವ್ರ ಬಗ್ಗೆ ಅಭಿಮಾನವೂ ಇದೆ. ನಮ್ಮ KRS ಪಕ್ಷದವರು ಆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಟಾರ್ಗೆಟ್ ಮಾಡಲಿ, ಅವರೇನೋ ತಪ್ಪು ಮಾಡಿದರೆ ಅವ್ರ ಬಗ್ಗೆ ಹೋರಾಟ ಮಾಡಲಿ, ಅದೇನಾದರೂ ನಾವು ಕೈ ಜೋಡಿಸ್ತೀವಿ, ಸಹಕಾರ ಕೊಡ್ತೀವಿ. ಹಿಂದೆ ಒಂದ್ಸರಿ ತುಮಕೂರಲ್ಲಿ ನಡೆದಕ್ಕಂಥ ಘಟನೆ ಬಗ್ಗೆ ಅವತ್ತು ತಮ್ಮ ಪಕ್ಷದವರು ಎಚ್.ಎಂ. ಗಂಗಾಧರ ಅವ್ರನ್ನ ಏಕವಚನದಲ್ಲಿ ಮಾತಾಡಿದರು. ಅದು ಒಂದು ನೋವು. ಎಚ್.ಎಂ. ಗಂಗಾಧರಯ್ಯನವರು ಇಡೀ ನಮ್ಮ ರಾಜ್ಯಕ್ಕೆ ನಮ್ಮ ತಂದೆ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಇವತ್ತು ಅವತ್ತು ತಂದೆ ಸ್ಥಾನ, ಇವತ್ತು ತಂದೆ ಸ್ಥಾನದಲ್ಲಿ ಇರ್ತಕ್ಕಂಥ ನಮ್ಮ ಜನಾಂಗದ ವ್ಯಕ್ತಿ. ನಮ್ಮ ಇಡೀ ರಾಜ್ಯಕ್ಕಂತ ನಾವು ಕರ್ನಾಟಕ ರಾಜ್ಯದಲ್ಲಿ 60 ಲಕ್ಷ ಪಾಪ್ಯುಲೇಷನ್ ಇದ್ದೀವಿ. 60 ಲಕ್ಷ ಸಂಖ್ಯೆಗೂ ನಮಗೆ ಬೇಜಾರಾಯಿತು. ಏನು ಅಂತಂದರೆ ಎಚ್.ಎಂ. ಗಂಗಾಧರಯ್ಯನವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ದು ತಪ್ಪಾಯಿತು. ಅದ್ರ ಬಗ್ಗೆ ಒಂದು ನಿಮ್ಮ ಹತ್ರ ಒಂದು ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀವಿ. ಏನೇ ಇದ್ರೂ ಪರಮೇಶ್ವರ್ ತಪ್ಪು ಮಾಡಿದ್ರೆ ಪರಮೇಶ್ವರ್ ಸಾಹೇಬ್ರನ್ನ ನೀವು ಖಂಡಿಸಿ ಏನಾದರೂ ನಾವು ಸಪೋರ್ಟ್ ಮಾಡ್ತೀವಿ. ಬಟ್ ಎಚ್.ಎಂ. ಗಂಗಾಧರಯ್ಯನವ್ರ ಫ್ಯಾಮಿಲಿ ಬಗ್ಗೆ, ಅವರ ಮನೆತನದ ಬಗ್ಗೆ, ಅವ್ರ ಸಂಸ್ಥೆಯ ಬಗ್ಗೆ ಮಾತಾಡೋದು ಬೇಡ. ಇವತ್ತು ಹಲವಾರು ಶಿಕ್ಷಣ ಸಂಸ್ಥೆಗಳು ಇರ್ಬೋದು, ರಾಜಕಾರಣಿಗೆ ಹೋಗೋರು ಯಾರೂ ಸಾಧ್ಯ ಅಲ್ಲ. ಪರಮೇಶ್ವರ್ ಆ ಕೆಲಸ ಮಾಡಿಲ್ಲ, ಮಾಡ್ತಾವ್ರೆ. ದಯಮಾಡಿ ಅವರ ಕುಟುಂಬದ ಬಗ್ಗೆ ಅವಹೇಳನ ಮಾಡೋದು ತಮ್ಮ ಪಕ್ಷದ ಒಂದು ತಪ್ಪು ಅಂತ ನಾವು ಇವತ್ತು ಖಂಡನೆ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಸರ್. ಅದ್ರ ಬಗ್ಗೆ ಯಾರು ಸ್ಟೇಟ್ಮೆಂಟ್ ಕೊಟ್ಟವರು ಅವ್ರನ್ನ ತಾವು ಕೇಳಬೇಕಾಯ್ತಿದೆ. ಅದ್ರ ಬಗ್ಗೆ ನಾವು ಕುಣಿಗಲ್ನವರು, ನಾವು ಈಗ ತುಮಕೂರು ಜಿಲ್ಲೆಯ ಸಂಚಾಲಕ ಹೇಳ್ತಾ ಮಾಡೋದು ಆ ಬಗ್ಗೆ ಹೇಳ್ತೀನಿ, ನಮ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಯಾರು ಹೇಳಿಕೆ ಕೊಟ್ಟರು ಅದನ್ನು ನೀವು ಅವ್ರನ್ನ ಕೇಳಿದ್ರೆ ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ. ಅದು ನಮ್ಮ ಬಗ್ಗೆ ಗೊತ್ತಿಲ್ಲ. ನಾವೇನಾರ ಆ ಹೇಳಿಕೆ ಕೊಟ್ಟಿದ್ರೆ ಒಂದು ನಿಮಿಷ, ನಾವೇನಾದರೂ ಆ ಹೇಳಿಕೆ ಕೊಟ್ಟಿದ್ರೆ ನೀವು ನಮ್ಮನ್ನು ಪ್ರಶ್ನೆ ಮಾಡ್ಬೋದಿತ್ತು. ನಾವು ಆ ಹೇಳಿಕೆ ಕೊಟ್ಟಿಲ್ಲ. ಹೇಳಿಕೆ ಕೊಟ್ಟಿರೋರನ್ನ ನೀವು ಪ್ರಶ್ನೆ ಮಾಡಬೇಕಾಗಿದೆ. ಇಷ್ಟೇ ನಮ್ಗೆ ಗೊತ್ತಿರೋದು. ಸೋಮಸುಂದರರು ಯಾರೋ ಹಿಂಗೆ ಸಾಧಾರಣ ಕುಂದುಕೊರತೆ ಸಭೆಯಲ್ಲಿ ಕೊಡಕ್ಕೆ ಹೋದಾಗ ಅವ್ರನ್ನ ಅರೆಸ್ಟ್ ಮಾಡಿಸಿದ್ರು ಅನ್ನೋ ಒಂದು ವಿರುದ್ಧವಾಗಿ ರವಿಕೃಷ್ಣ, ನಮ್ಮ ಗೌರವಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವರು ಪತ್ರಿಕಾ ಹೇಳಿಕೆ ಕೊಟ್ಟು ಅನ್ನೋದು ಗೊತ್ತು. ಈ ವಿಚಾರಗಳು ನಮ್ಗೆ ಗೊತ್ತಿಲ್ಲ. ಅದನ್ನು ನೀವು ನಮ್ಮನ್ನು ಕೇಳಿದ್ರೆ ಅದು ಉತ್ತರ ಸಿಗಲ್ಲ. ನೀವು ಎಲ್ಲಿ ಅದು ನೀವು ತುಮಕೂರಲ್ಲಿ ಬನ್ನಿ, ಒಂದು ಪತ್ರಿಕೆ ಹೇಳಿಕೆಗೆ ನೀವು ಬನ್ನಿ ಅಂತ ಕರೀರಿ, ಮುಖಾಮುಖಿ ಆಗೋಣ, ಅವಾಗ ಚರ್ಚೆ ಮಾಡೋಣ ಅದ್ರ ಬಗ್ಗೆ. ಆಯ್ತಾ ಸರ್? ಶ್ಯಾಮ್ ಸುಂದರ್ ಅವರು ಏನು ಮಹಾವಾಲ ಜನತಾ ಒಂದು ದರ್ಶನ ಏರ್ಪಡಿಸಿದ್ರು ಸರ್ಕಾರದ DC ಅವರ ಅಧ್ಯಕ್ಷತೆಯಲ್ಲಿ, ಅಧ್ಯಕ್ಷತೆಯಲ್ಲಿ ತುಮಕೂರು ಏನು ಟೌನ್ ಸರ್ಕಲ್ ಅವತ್ತು ಕುಂದುಕೊರತೆ ಸಭೆ ಆಯೋಜನೆ ಮಾಡಿದ್ರು. ಅವತ್ತು ನಾನು ಭಾಗವಹಿಸಿದ್ದೆ. ಅವರು ಹೋಗಿಷ್ಟು ಹೇಳಿರು, ಸಂತೋಷ್ ಕೊಡಪ್ಪ ಮಾತಾಡಪ್ಪ ಅಂತ ಹೇಳಿದ್ರು. ಸತ್ಯ. ಅದೇನೇ ಇದ್ರ ಬಗ್ಗೆ DC ಅವ್ರಿಗೆ ಹೋಗಿ ಏನಾದರೂ ಮಾಡ್ಕೊಳ್ಳಿ. ಅವರ ಗಂಗಾಧರಯ್ಯನವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋದು ಯಾರು ಮಾತಾಡೋದು ಅವತ್ತು ಅಂತ ಅಂದರೆ ಏನು ತುಮಕೂರಿಗೆ ಬಂದಿರ್ತಕ್ಕಂಥ ತುಮಕೂರು ಜಿಲ್ಲಾ ಮಟ್ಟದ KRS ಪಕ್ಷದ ಮುಖಂಡರು. ಅದು ನಮಗೆ ಬಂದು ಗೊತ್ತಿಲ್ಲ. ಪರಮೇಶ್ವರ್ ಅವರು ನಮ್ಮ ಸೋಮಸುಂದರ ಇದು ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರನ್ನ ಈ ಏಕಾಏಕಿ ಅದು ಕೊಡಕ್ಕೆ ಬಂದಾಗ ಅರೆಸ್ಟ್ ಮಾಡಿಸೋದು ಅಂತ ಆ ವಿರುದ್ಧವಾಗಿ ಅವ್ರಿಗಾಗಿ ಯಾವುದೋ ಒಂದು ಸುಳ್ಳು ಕಂಪ್ಲೇಂಟ್ ತಗೊಂಡು ಇವ್ರು ಮಾಡಿಸೋರು ಅವ್ರು ಮಾಡಿಸೋರು ಅಂತ ನಾವು ಹೇಳಲ್ಲ. ಮಾಡಿಸಿದ ವಿರುದ್ಧವಾಗಿ ನಾವು ಹೋರಾಟ ಮಾಡಿದ್ದೀವಿ ಹೊರತು ಈ ವೇದಿಕೆ ಇನ್ನೊಂದು ಅವ್ರ ಫ್ಯಾಮಿಲಿ ಬಗ್ಗೆ ನಮಗೆ ಆ ವಿಚಾರ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಮಾತಾಡೋಕ್ಕೂ ವೈಯಕ್ತಿಕವಾಗಿ ನಮ್ಮ ಮೇಲೆ ಅವ್ರ ಮೇಲೂ ನಮ್ಗೆ ಗೌರವ ಇದೆ. ಅದನ್ನು ಬಿಟ್ಟು ನಾವು ಅದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಮ್ಮ ಪಕ್ಷದ ಗೌರವಾಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಇಲ್ಲಿ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅವರೇ, ನಿನ್ನೆ SC ST ಘಟಕದ ನರಸಿಂಹರಾಜು
ಶಿರಾದವರು ಅವ್ರವ್ರೆ ಅವ್ರು ನೀವು ಪ್ರಶ್ನೆ ಕೇಳಿದ್ರೆ ಅವರಲ್ಲಿ ನಿಮ್ಗೆ ಉತ್ತರ ಸರ್, ಸಿಗ್ಬೋದು. ಇದು ಪ್ರಜಾಪ್ರಭುತ್ವ ಆ್ಯಂಡ್ ಡೆಮಾಕ್ರಸಿನಲ್ಲಿ ಒಂದು ಅನ್ಯಾಯ ಆಗಿದೆ ಅಂತ ರೈಟ್ಸ್ ಕೇಳಕ್ಕೆ ಎಲ್ಲರಿಗೂ ಅವಕಾಶ ಇದೆ. ನೀವು ಕೇಳಿ ಪಕ್ಷ ಸರ್. ಅಲ್ಲಲ್ಲ, ಪಕ್ಷಾತೀತವಾಗಿ ಕೇಳಕ್ಕೆ ಎಲ್ಲ ಪಕ್ಷದಲ್ಲಿರ್ಬೋದು, ಸಾರ್ವಜನಿಕರಿರ್ಬೋದು, ಇಂಡಿಯನ್ ಸಿಟಿಸನ್ಸ್ ಎಲ್ಲರಿಗೂ ಅವಕಾಶ ಇದೆ. ನಾವು ಕೇಳ್ತಾ ಇರೋದು ಇಷ್ಟೇ, ಅವತ್ತು ಏನಾದರೂ ಸಮಸ್ಯೆ ಇದ್ರೆ ಅವತ್ತು ಹಲವಾರು CC ಕ್ಯಾಮ್ರಾಗಳಿದ್ದು, ಅಧಿಕಾರಿಗಳಿದ್ದು, ನಿಮ್ಮ ಪಕ್ಷದ ಕಾರ್ಯಕರ್ತರು ಇದ್ರು, ಅದು ಸಾಕ್ಷಿ ಸಮೇತ ಪ್ರೊಡ್ಯೂಸ್ ಮಾಡಲಿ. ಯಾರು ತಪ್ಪು ಮಾಡ್ರೆ ಅವ್ರು ಕ್ಷಮೆ ಕಳ್ಕೊಳ್ಳಿ ಅಥವಾ ಪನಿಷ್ಮೆಂಟ್ ಆಗಲಿ, ಅದು ಮಾಡಲಿ, ಅದಾಗಲಿ. ಹೌದು. ನಾವು ಕೇಳೋದು ಇಷ್ಟೇನೆ, ನೀವು ಏನಾದರೂ ಮಾತಾಡಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಬಗ್ಗೆ ಮಾತಾಡಿ. ಅವ್ರ ಗಂಗಾಧರಯ್ಯರ ಬಗ್ಗೆ ಮಾತಾಡೋದು, ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋದು, ಹಿಂದೆ ಆ ಥರ ಸಚಿವರಾಗಿದ್ರು, ಆ ಥರ ಮಾಡಿದ್ರು, ಈ ಥರ ಮಾಡೋ ಫ್ಯಾಮಿಲಿ ಬಗ್ಗೆ ಯಾರಾದ್ರೂ ಪಕ್ಷ ಆಗ್ಬೋದು. ನಾವು ಇವತ್ತು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀವಿ, ಯಾವುದೇ ಪಕ್ಷ ಆಗ್ಬೋದು, KRS ಪಕ್ಷ ಆಗ್ಬೋದು, ಇನ್ನೊಂದು ಪಕ್ಷ ಆಗ್ಬೋದು. ಗಂಗಾಧರಪ್ಪ ಅವ್ರ ಫ್ಯಾಮಿಲಿ ಬಗ್ಗೆ, ಪರಮೇಶ್ವರ್ ಬಗ್ಗೆ, ಫ್ಯಾಮಿಲಿ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನಾವು ಇಡೀ ರಾಜ್ಯಾದ್ಯಂತ ಬೃಹತ್ ಹೋರಾಟ ಮಾಡ್ತೀವಿ ಅಂತ ಈ ಸಮ್ಮುಖದಲ್ಲಿ ಹೇಳ್ತಾ ಇದ್ದೀವಿ. ಈಗ ಸರ್, ನಿಮಗೆ ಘನತೆಗೆ, ನಿಮ್ಮ ಒಂದು ಇದಕ್ಕೆ ಘನತೆಗೆ ಒಂದು ಅವ್ರಿಗೆ ಕುಂದು ಬರ್ತು, ಒಂದು ಇದು ಆಯಿತು ಅಂತ ಹೇಳ್ಬಿಟ್ಟು ನೀವು ಹೆಂಗೆ ಹೋರಾಟ ಮಾಡ್ತೀರೋ, ನಮ್ಮ ಪಕ್ಷದವ್ರನ್ನ ಅರೆಸ್ಟ್ ಮಾಡಲಿ, ಇನ್ನೊಂದು ಮಾಡಲಿ, ಹಂಗೆ ನಮಗೆ ಕಳಂಕ ನಮ್ಮ ಪಕ್ಷದವ್ರು ತೊಂದರೆ ಆದಾಗ ನಾವು ಹೋರಾಟ ಮಾಡ್ಬೇಕಾಯ್ತದೆ, ನೀವು ಹೋರಾಟ ಮಾಡ್ಬೇಕಾಯ್ತದೆ. ವಿಚಾರ ಸರ್, ನಾನೇ ಆ ಮಾತು ಹೇಳ್ತೀನಿ, ನಾನೇ ಹೇಳ್ತೀನಿ, ನಾವು ಗಂಗಾಧರಯ್ಯರ ಬಗ್ಗೆ ನಾವು ಮಾತಾಡಕ್ಕೆ ನಮ್ಗೆ ನೈತಿಕತೆ ಇಲ್ಲ. ರಾಜಕೀಯ ಇದ್ರೆ ಪರಮೇಶ್ವರ್ ತಪ್ಪು ಮಾಡಿದ್ರೆ ಅವ್ರ ಬಗ್ಗೆ ಹೋರಾಟ ಮಾಡ್ಬೇಕು, ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ನೈತಿಕತೆ ಇಲ್ಲ, ಅಷ್ಟು ಮಾತ್ರ ಹೇಳ್ಬಲ್ಲೆ. ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ಬೇಕು ಮಾತಾಡೋಣ. ನಾವು ನೋಡ್ಕೊಳಕ್ ಸ್ಟೇಟ್ ಕಮಿಟಿ ಇರಲ್ಲ, ಮತ್ತೆ ಪ್ರವೇಶ ಮಾಡಿದಿರಾ? ನೀವು ಜಿಲ್ಲಾ ಮಟ್ಟ ನಿಮ್ಮ ಪಕ್ಷದ ಮುಖಂಡರಿಗೆ, ರಾಜ್ಯ ಮಟ್ಟದ ಮುಖಂಡರಿಗೆ ಕೇಳಬಹುದು. ಗುಬ್ಬಿ ತಾಲೂಕಿಗೆ ಯಾವ್ದೋ ಸಮಸ್ಯೆ ಬಗ್ಗೆ ಇತ್ಯರ್ಥ ಮಾಡಿ ಸಾಲ್ವ್ ಮಾಡಕ್ ಹೋದಾಗ ಗುಬ್ಬಿ ಪ್ರವಾಸಿ ಮಂದಿರದಲ್ಲಿ ಇರ್ತಕ್ಕಂಥ ಗುಬ್ಬಿ ತಾಲೂಕಿನ ನಿಮ್ಮ ಒಂದಿಕ್ಕೆ ಕಳಂಕ ಬಂದ ಆ ಮಾತು ಬಂದಾಗ ನೀವು ಹೋರಾಟ ಮಾಡಲೇಬೇಕಾಯ್ತು ಸರ್. ನಮ್ಮ ಪಾರ್ಟಿ ಬಗ್ಗೆ ನಾವು ಬಂದಾಗ ನಾವು ಹೋರಾಟ ಮಾಡ್ತೀವಿ. ಈಗ ನಾವು ಹೇಳ್ತಾ ಇರೋದೇನು ಗೊತ್ತಾ, ಪರಮೇಶ್ವರ್ ತಪ್ಪು ಮಾಡಿದರೆ ಪರಮೇಶ್ವರ್ ನೇರವಾಗಿ ಹೋಗಿ ಕಳಿಸಿ, ನಾವು ಅದ್ರ ಬಗ್ಗೆ ಮಾತಾಡಲ್ಲ. ಆದರೆ ಅವರು ತಂದೆ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋದು ತಪ್ಪಲ್ವ? ಈಗ ನಾನು ತಪ್ಪು ಮಾಡಿದರೆ ನಮ್ದು ಏನು ಬೇಕಾದ್ರೂ ಮಾಡಲಿ. ನಾನು ಆ ಮಾತು ಹೇಳಿದ್ನಲ್ಲ ಈಗ. ಏನು ಸರ್, ನಾನು ನೋಡಿ ಸರ್, ನಿಮ್ಮ ಪಕ್ಷದ ಜಿಲ್ಲಾ ಮುಖಂಡರಿಗೆ, ರಾಜ್ಯ ಮುಖಂಡರಿಗೆ ವಿಷಯ ತಿಳಿಸ್ತೀವಿ. ಅದು ಇದೇ ಕೊನೆ ಅಂತ. ನಾವು ಇದೇ ಏನಾದರೂ ಮುಂದುವರೆದ್ರೆ ಅವ್ರ ಫ್ಯಾಮಿಲಿ ಬಗ್ಗೆ ಏನಾದರೂ ಅಗೌರವ ಬಗ್ಗೆ ಮಾತಾಡೋದಾದ್ರೆ ಇಡೀ ರಾಜ್ಯದಂತ ಬೀದಿಗಳು ಹೋರಾಟ ಮಾಡ್ತೀವಿ. ಆಯ್ತು, ಈಗ ನಾವು ಅದ್ರ ಬಗ್ಗೆ ನೀವು ಹೋರಾಟ ಮಾಡಬೇಡಿ ಅಂತ ಹೇಳಕ್ ನಾವ್ ಯಾರು ಸರ್? ನಾವು ವಿಚಾರ ಮುಟ್ಟಿಸ್ತೀವಿ, ಮಾತಾಡಿ ಸರ್, ವಿಚಾರ ಮುಟ್ಟಿಸ್ತೀವಿ.